ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ಲಕ್ಷಣ ವಿಭಾಗ. ಪರೀಕ್ಷಾ ಅಂದ್ರೆ ಏನು ಅಂತ ನೋಡಿದ್ದೀವಿ. ಯುಕ್ತ ಚಿಂತನಾ ಪರೀಕ್ಷಾ ಹಾಗೆ ಅಂತ. ತದನಂತರ ಲಕ್ಷಣ ವಿಭಾಗ. ಅಲಕ್ಷ್ಯೇ ಲಕ್ಷಣಗಮನಂ ಅತಿವ್ಯಾಪ್ತಿ. ಲಕ್ಷ್ಯ ಅಂದ್ರೆ ಯಾವುದು? ಯಾವುದರ ಲಕ್ಷಣವನ್ನು ಹೇಳ್ತೀವೋ ಅದು. ಉದಾಹರಣೆಗೆ ಗೋವಿನ ಲಕ್ಷಣ ಹೇಳಿದರೆ ಗೋವುಂಬದು ಲಕ್ಷ್ಯ. ಸಾಸ್ನಾದಿಮತ್ವಂ ಮುಂತಾದದ್ದು ಲಕ್ಷಣ. ಅಲಕ್ಷ್ಯೆ ಹಾಗೆಂದ್ರೆ ಲಕ್ಷ್ಯ ಬಿಟ್ಟು ಬೇರೆ ವಸ್ತುಗಳಲ್ಲಿ ಅಂತ ಅರ್ಥ. ಅಲಕ್ಷ್ಯೇ ಲಕ್ಷಣ ಗಮನಂ ಅತಿವ್ಯಾಪ್ತಿ. ಇದು ಒಂದು ದೋಷ, ಲಕ್ಷಣಗಳ ದೋಷ ಇದು. ನನ್ನ ವಿಭಾಗ ಅಂತ ಕೊಟ್ಟಿದ್ದಾರೆ, ಇದು ಲಕ್ಷಣ ದೋಷಗಳ ವಿಭಾಗ ಅಂತ ಹೇಳ್ಬೋದು. ಅಲಕ್ಷ್ಯೇ ಲಕ್ಷಣ ಗಮನಂ ಅತಿವ್ಯಾಪ್ತಿ. ಅಲಕ್ಷ್ಯದಲ್ಲಿ ಲಕ್ಷಣ ಬಂದರೆ ಅದನ್ನು ಅತಿವ್ಯಾಪ್ತಿ ಅಂತ ಕರೀತಾರೆ. ಉದಾಹರಣೆಗೆ ನಾವು ಅತಿವ್ಯಾಪ್ತಿ ಯಾವುದು ನೋಡಿದ್ದು? ಶೃಂಗಿತ್ವ. ಅದು ಗೋವಿನಲ್ಲಿ ಮಾತ್ರ ಇಲ್ಲ, ಲಕ್ಷ್ಯದಲ್ಲಿ ಮಾತ್ರ ಇಲ್ಲ. ಲಕ್ಷ್ಯ ಬಿಟ್ಟು ಅಲಕ್ಷ್ಯವಾದ ಮಹಿಷ ಇತ್ಯಾದಿಗಳಲ್ಲೂ ಕೂಡ ಇದೆ. ಅದರಿಂದ ಅದು ಅತಿವ್ಯಾಪ್ತಿ ಅಂತ. ಇನ್ನು ಎರಡನೆಯದು ಲಕ್ಷ್ಯೇ ಕ್ವಾಪಿ ಅವರ್ತನಂ ಲಕ್ಷ್ಯ ಏಕದೇಶೇ ಲಕ್ಷಣಸ್ಯ ಅವರ್ತನಂ ಅವ್ಯಾಪ್ತಿ. ಅಂದ್ರೆ ಏನರ್ಥ? ಲಕ್ಷ್ಯ ಏಕದೇಶೆ, ಈ ಲಕ್ಷಣ ಏನಿದೆ ಅದು ಅದು ಎಲ್ಲಿರಬೇಕು? ಲಕ್ಷ್ಯದಲ್ಲಿ ಇರಬೇಕು. ಲಕ್ಷ್ಯದಲ್ಲಿ ಎಲ್ಲಿ ಇರಬೇಕು? ಲಕ್ಷ್ಯದಲ್ಲಿ ಎಲ್ಲ ಕಡೆ ಇರಬೇಕು. ಅಲ್ಲಿ ಏನು ಲಿಮಿಟೇಷನ್ಸ್ ಇರಬಾರ್ದು, ರೆಸ್ಟ್ರಿಕ್ಷನ್ಸ್ ಇರಬಾರ್ದು. ಆದರೆ ಕೆಲವು ಲಕ್ಷಣಗಳು ಏನಾಗಿಬಿಡುತ್ತದೆ, ಲಕ್ಷ್ಯದಲ್ಲೇ ಎಲ್ಲಾ ಲಕ್ಷ್ಯದಲ್ಲೂ ಇರಲ್ಲ. ಲಕ್ಷ್ಯದ ಕೆಲವು ಕಡೆ ಇರುತ್ತದೆ, ಲಕ್ಷ್ಯದ ಕೆಲವು ಕಡೆ ಇರೋದಿಲ್ಲ. ಉದಾಹರಣೆಗೆ ಶಬಲತ್ವಂ ಅಂದ್ರೆ ಅದೊಂದು ಬಣ್ಣ, ಅದು ಮಲ್ಟಿ ಕಲರ್ಡ್ ಅಂತಾರಲ್ವ, ಅದು ಕೆಲವು ಹಸುಗಳಲ್ಲಿ ಇರುತ್ತದೆ, ಕೆಲವು ಹಸುಗಳಲ್ಲಿ ಇರಲ್ಲ. ಅದರಿಂದ ಶಬಲತ್ವವನ್ನ ಗೋವಿನ ಲಕ್ಷಣ ಹೇಳುವಾಗ ಶಬಲತ್ವಂ ಗೋಹೋ ಲಕ್ಷಣಂ ಅಂತ ಹೇಳಿದರೆ ಲಕ್ಷ್ಯ ಏಕದೇಶೇ ಲಕ್ಷಣಸ್ಯ ಅವರ್ತನತ್ವಂ. ಲಕ್ಷ್ಯದ ಕೆಲವು ಕಡೆ ಮಾತ್ರ, ಕೆಲವು ಹಸುಗಳಲ್ಲಿ ಮಾತ್ರ ಇರುತ್ತದೆ, ಕೆಲವು ಕಡೆ ಇರೋದಿಲ್ಲ. ಅದನ್ನ ಅವ್ಯಾಪ್ತಿ ಅಂತ ಕರೀತಾರೆ. ಅತಿವ್ಯಾಪ್ತಿ, ಅವ್ಯಾಪ್ತಿ. ಮೂರನೆಯದು ಲಕ್ಷ್ಯೇ ಕ್ವಾಪಿ ಅವರ್ತನಂ ಅಸಂಭವ. ಲಕ್ಷ್ಯದಲ್ಲಿ ಎಲ್ಲೂ ಇಲ್ಲ, ಅದನ್ನ ಅಸಂಭವ ಅಂತ ಕರೀತಾರೆ. ಇದು ಮೂರನೇ ದೋಷ. ಉದಾಹರಣೆಗೆ ಏಕಶಪತ್ವ. ಏಕಶಪತ್ವ ಅಂದ್ರೆ ಗೊರಸು, ಒಂದೇ ಗೊರಸು ಇರೋದು. ಅದು ಕುದುರೆಯಲ್ಲಿ ಇರುತ್ತದೆ ಹೊರತು ಗೋವಿನ ಲಕ್ಷಣ ತೆಗೆದುಕೊಂಡ್ರೆ ಏಕಶಪತ್ವಂ ಎನ್ನುವುದು ಯಾವ ಗೋವಿನಲ್ಲಿ ಇರೋದಿಲ್ಲ. ಲಕ್ಷ್ಯೇ ಕ್ವಾಪಿ ಅವರ್ತನಂ, ಲಕ್ಷ್ಯವಾದ ಗೋವಿನಲ್ಲಿ ಯಾವ ಗೋವಿನಲ್ಲೂ ಇರೋದಿಲ್ಲ. ಇದನ್ನ ಅಸಂಭವ ಅಂತ ಕರೀತಾರೆ. ಇದು ಒಟ್ಟ ಅಭಿಪ್ರಾಯ. ಇನ್ನು ಲಕ್ಷ್ಯದ ಲಕ್ಷಣ ಏನು? ಲಕ್ಷ್ಯ ಅಂದ್ರೆ ಅದೊಂದು ಉದ್ದೇಶ, ಅದೊಂದು ಹೆಸರು. ಲಕ್ಷ್ಯದ ಲಕ್ಷಣ ಏನು ಹಾಗೆ ಅಂತ ಹೇಳಿದ್ರೆ ಯಸ್ಯ ಲಕ್ಷಣ ಮುಚ್ಯತೆ ತತ್ ಲಕ್ಷ್ಯಂ ಹಾಗೆ ಅಂತ. ಯಾವುದರ ಲಕ್ಷಣವನ್ನು ಹೇಳ್ತೀವೋ ಅದು ಲಕ್ಷ್ಯ ಅಂತ. ಉದಾಹರಣೆಗೆ ಗೋವಿನ ಲಕ್ಷಣ ಹೇಳಿದರೆ ಗೋಂಬ ಅದು ಲಕ್ಷ್ಯ, ಸಾಸ್ನಾದಿಮತ್ವಂ ಅದು ಲಕ್ಷಣ. ಹಾಗೆ ಇದು ಹಿಂದೆ ನೋಡಿದ್ದೇ ಇದು. ಆದರೂ ಇಲ್ಲಿ ಅದರ ಲಕ್ಷಣಗಳನ್ನು ಹೇಳಿತಾ ಇದ್ದಾರೆ. ಅತಿವ್ಯಾಪ್ತಿ ಅಂದರೆ ಏನು, ಅವ್ಯಾಪ್ತಿ ಅಂದರೆ ಏನು, ಇದೆಲ್ಲ ಉದ್ದೇಶ. ಅದರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅತಿವ್ಯಾಪ್ತಿಯ ಲಕ್ಷಣ ಏನು, ಅವ್ಯಾಪ್ತಿಯ ಲಕ್ಷಣ ಏನು, ಅಸಂಭವದ ಲಕ್ಷಣ ಏನು, ಲಕ್ಷ್ಯ ಅಂದರೆ ಏನು ಲಕ್ಷಣ, ಅದನ್ನೆಲ್ಲ ಇಲ್ಲಿ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ. ಇನ್ನು ಪ್ರಮಾಣಂ ಹಾಗೆ ಅಂತ ಮುಂದಿನದ್ದು. ಆ ಪ್ರಮಾಣ ವಿಚಾರ ಮಾಡಲಿಕ್ಕಾಗಿ ಹೊರಟಿರೋದು. ಅದಕ್ಕಾಗಿ ಇಷ್ಟು ನಾವು ಒಂದು ಪೂರ್ವ ಪೀಠಿಕೆ ತರ ನಾವು ನೋಡಿದ್ದೀವಿ. ತತ್ರ ಆ ಪ್ರಮಾಣ ಸಾಮಾನ್ಯ ತತ್ರ ಆದೌ ಪ್ರಮಾಣ ಸಾಮಾನ್ಯ ಲಕ್ಷಣ ಉಚ್ಯತೆ ಯಥಾರ್ಥಂ ಪ್ರಮಾಣಂ ಇದು. ಆದೌ ಆರಂಭದಲ್ಲಿ ಪ್ರಮಾಣ ಅಂದ್ರೆ ಏನು? ಪ್ರಮಾಣದ ಸಾಮಾನ್ಯ ಲಕ್ಷಣ.
ಅಂದರೆ ಜನರಲ್ ಡೆಫಿನೇಷನ್, ಸ್ಪೆಸಿಫಿಕ್ ಡೆಫಿನೇಷನ್ ಅಂತ ಎರಡಿದೆ. ಸಾಮಾನ್ಯ ಲಕ್ಷಣ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಯಥಾರ್ಥಂ ಪ್ರಮಾಣಂ ಹಾಗೆ ಅಂತ. ಯಥಾರ್ಥಂ ಪ್ರಮಾಣಂ ಅಂದ್ರೆ ಏನರ್ಥ? ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ ಪ್ರಮಾಣಂ ಇತ್ಯರ್ಥಃ. ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ ಹಾಗೆ ಅಂತ. ಅಂದ್ರೆ ಏನರ್ಥ ಅಂದ್ರೆ, ವಸ್ತು ಹೇಗಿದೆಯೋ ಅದನ್ನು ಹಾಗೇ ಗ್ರಹಿಸೋದು, ಅದನ್ನ ಪ್ರಮಾಣ ಅಂತ ಕರೀತಾರೆ. ವಸ್ತು ಹೇಗಿದೆಯೋ ನೋಡಿ, ಅಲ್ಲಿ ಯಥಾರ್ಥಂ ಅಲ್ಲಿ ಎರಡು ಪದ ಇದೆ, ಯಥಾ ಅರ್ಥಂ ಹಾಗೆ ಅಂತ. ಇಲ್ಲಿ ಅರ್ಥ ಅಂದ್ರೆ ವಿಷಯ ಅಂತ ಅರ್ಥ. ಯಾವುದು ಜ್ಞಾನಕ್ಕೆ ವಿಷಯವಾಗಿದೆಯೋ ಅದು ಅದು ಹೇಗಿರಬೇಕು? ಯಥಾ ಹೇಗಿದೆಯೋ ಹಾಗೆ ಇರಬೇಕು. ಇರೋದು ಒಂದು ತಿಳಿಯೋದು ಒಂದು ಅಂತ ಆಗಬಾರ್ದು. ಇರೋದೊಂದು ತಿಳಿಯೋದೊಂದು ಅಂತ ಆಗಬಾರ್ದು. ಪುಸ್ತಕವನ್ನು ನೋಡಿ ಪುಸ್ತಕ ಅಂತ ಜ್ಞಾನ ಬಂದ್ರೆ ಅದು ಯಥಾ ಅರ್ಥ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಯಥಾರ್ಥಂ ಪ್ರಮಾಣಂ ಬಾದ್ರಲ್ಲಿ ಪ್ರಮಾಣಂ ಎನ್ನುವುದು ಲಕ್ಷ್ಯ, ಯಥಾರ್ಥಂ ಎನ್ನುವುದು ಲಕ್ಷಣ. ಯಥಾರ್ಥಂ ಪ್ರಮಾಣಂ ಎನ್ನುವುದರಲ್ಲಿ ಪ್ರಮಾಣಂ ಎನ್ನುವುದು ಲಕ್ಷ್ಯ. ಆ ಪ್ರಮಾಣದ ಲಕ್ಷಣ ಏನು? ಯಥಾರ್ಥಂ, ಹೇಗಿದೆಯೋ ಹಾಗೆ ತಿಳಿಸಿಕೊಡೋದು. ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ ಪ್ರಮಾಣಂ ಇತ್ಯರ್ಥ. ಇದರ ವಿಚಾರವನ್ನ ಮತ್ತೆ ಇನ್ನೊಂದ್ಸಲ ನೋಡೋಣ. ಇದರದ್ದು ಅವರೇ ವಿವರಣೆ ಕೊಡ್ತಾ ಇದ್ದಾರೆ, ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.